ಎಲ್ರಿಗೂ ನಮಸ್ಕಾರ. ಲಾವಣ್ಯ ಸಜನಗಳು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾ ಇವತ್ತು ಏನು ಮಾಡ್ಬೇಕಲ್ಲತ್ತೀನಪ್ಪ ಅಂದ್ರೆ ಬೇಳೆ ಸಾಂಬಾರು ಮಾಡ್ಬೇಕಲ್ಲತ್ತೀನಿ. ಬನ್ನಿ ಮಾಡೋಣ. ಬ್ಯಾಳಿ ತೊಗೊಂಡಿನಿ. ಸೊ 2 ಟೊಮೊಟೊ ತೊಗೋತೀನಿ, 1 ಮೆಣಸಿನ್ಕಾಯಿ, ಇಲ್ಲಿ ನುಗ್ಗಿಕಾಯಿ ಅವ ರೀ, ನುಗ್ಗಿಕಾಯಿ ಅವ. ಸೊ ನಾನು ನುಗ್ಗಿಕಾಯಿ ಸಾಂಬಾರು ಮಾಡ್ತೀನಿ. ನಾನು ಟೊಮೊಟೊ, ಉಳ್ಳಾಗಡ್ಡಿ ಆ್ಯಂಡ್ ಕೊತ್ತಂಬರಿ, ಕರಿಬೇವು, ಹಾಗೆ ಮೆಣಸಿನ್ಕಾಯಿ ಇಲ್ಲದ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಬ್ಯಾಳಿ ತೊಳಿತೀನಿ. ಬ್ಯಾಳಿ ತೊಳೆದೀನಿ ರೀ. ಈಗ ಕಟ್ ಮಾಡ್ಕೊಂಡೆಲ್ಲ ಟೊಮೊಟೊ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಇದ್ರೊಳಗೆ ಹಾಕ್ಲತ್ತೀನಿ ರೀ. ಇದು ಸ್ವಲ್ಪ ನೀರು ಹಾಕೋಣ. ಇದ್ರೊಳಗೆ ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿದ್ರೆ ಜಲ್ದಿ ಕುದೀತದೆ ಅಂತ ಮಮ್ಮಿ ಹೇಳ್ತಿದ್ಲು. ಅರಿಶಿನ ಹಾಕ್ಲತ್ತೀನಿ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಸೊ ಸ್ವಲ್ಪ ಎಣ್ಣೆ ಹಾಕ್ಲತ್ತೀನಿ ಒಳಗೆ. ಸಾರಿ. ಕುಕ್ಕರ್ದಾಗ ಸ್ವಲ್ಪ ನೀರು ಹಾಕಬೇಕು. ಇಷ್ಟು ಮುಳುಗಪ್ಲೆ ಇಡಬೇಕು ನೀರು. ಈಗ ಕರೆಕ್ಟ್ ಆಯಿತು. ಸ್ವಲ್ಪ ಉರಿ ಜಾಸ್ತಿ ಇಡ್ತೀನಿ. ನುಗ್ಗೆಕಾಯಿ ಸಾಂಬಾರು ಅಂದರೆ ಎಲ್ರಿಗೂ ಇಷ್ಟ ಆಗ್ತಾ, ನನಗೂ ಕೂಡ ಇಷ್ಟ. ನಿಮಗೂ ಇಷ್ಟನ ಕಮೆಂಟ್ ಮಾಡಿ. ಫೋಣೆಗೆ ಹಾಕ್ಲಕ್ಕ ಬೆಳ್ಳುಳ್ಳಿ, ಗಜ್ಜರಿ, ಉಳ್ಳಾಗಡ್ಡಿ, ಕರಿಬೇವು, ಇದು ನುಗ್ಗೆಕಾಯಿ ಇಷ್ಟು ತೊಗೊಂಡಿನಿ ರೀ. ಬ್ಯಾಳಿ ಕುದ್ದೈತ್ರಿ. ಬ್ಯಾಳಿ ಕುದ್ದದ್ರಿ. ನಾ ಈ ಥರ ಸಣ್ಣ ಮುಗಿಸ್ಕೊಂಡೀನಿ ರೀ. ಬನ್ನಿ ಫೋಣೆ ಹೊಡಮಿ ಸಾಂಬಾರು. ಎಣ್ಣೆ ಹಾಕ್ಲತ್ತೀನಿ, ಸಾಸಿವೆ ಜೀರಿಗೆ ಹಾಕ್ಲತ್ತೀನಿ, ಬೆಳ್ಳುಳ್ಳಿ ಹಾಕ್ಲತ್ತೀನಿ. ಬೆಳ್ಳುಳ್ಳಿ ಕೆಂಪಾದ್ಮೇಲೆ ಕರಿಬೇವು ಸೊಪ್ಪು ಹಾಕ್ಲತ್ತೀನಿ. ಈಗ ಉಳ್ಳಾಗಡ್ಡಿ ಹಾಕ್ಲತ್ತೀನಿ. ಈಗ ಗಜ್ಜರಿ ಹಾಕ್ಲತ್ತೀನಿ ರೀ. ಈಗ ನುಗ್ಗಿಕಾಯಿ ಹಾಕ್ಲತ್ತೀನಿ ರೀ. ಈಗ ಪುಡಿ ಖಾರ ಹಾಕ್ಲತ್ತೀನಿ. ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಲತ್ತೀನಿ. ಸ್ವಲ್ಪ ಉಪ್ಪು ಹಾಕ್ಲತ್ತೀನಿ ರೀ. ಬ್ಯಾಳಿ ಕುದಿಯೋ ಮುಂದೆ ನಾ ಅರಿಶಿನ ಹಾಕಿದ್ದೆ, ಇದಕ್ಕೆ ಅರಿಶಿನ ಹಾಕ್ಲತ್ತಿಲ್ಲ. ನಾನು ಹುಂಚಿಕಾಯಿ ನೆನೆ ಇಟ್ಟಿದ್ರಿ, ಇವಾಗ ಹಾಕ್ಲತ್ತೀನಿ. ಇದು ಸ್ವಲ್ಪ 5 ನಿಮಿಷ ಕುದಿಲಕ್ಕೆ ಬಿಡ್ತೀನಿ ರೀ. ನುಗ್ಗೆಕಾಯಿ ಸ್ವಲ್ಪ ಕುದ್ದೈತ್ರಿ. ಈಗ ನಾನು ಬ್ಯಾಳಿ ಎಲ್ಲ ಕುದಿಸಿ ಮಗಚಿ ಇಟ್ಕೊಂಡಿನೆಲ್ಲ ಇದು ಹಾಕ್ಲತ್ತೀನಿ ರೀ. ಈಗ ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ. ಸ್ವಲ್ಪ ಉಪ್ಪು ಕಡಿಮೆ ಆಗ್ಯದ್ರಿ, ಉಪ್ಪು ಹಾಕೋಬೇಕು ಥರ. ಕೊನೆಯದಾಗಿ ನಾನು ಮೇಲೆ ಕೊತ್ತಂಬರಿ ಹಾಕ್ಲತ್ತೀನಿ. ಇದೊಂದು 5 ನಿಮಿಷ ಕುದಿಲಕ್ಕೆ ಬಿಡ್ತೀನಿ ರೀ. ಸಾಂಬಾರು ಕುದಿಲತ್ತದ. ನುಗ್ಗಿಕಾಯಿ ಸಾಂಬಾರು ಫಿನಿಶ್.